ಮಕ್ಕಳಿಗೆ ಯೂಸ್ ಆಗುತ್ತೆ 5ನೇ ಕ್ಲಾಸ್ ಎಂಟ್ರೆನ್ಸ್ ಎಕ್ಸಾಮ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಗುಡ್ ಮಾಡಿ ಮಾರ್ನಿಂಗ್ ಮಕ್ಕಳೇ. 5ನೇ ಕ್ಲಾಸ್ ಓದೇ ಎಕ್ಸಾಮ್ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋ ಮಕ್ಕಳಿಗೋಸ್ಕರ ಭಾಷಾ ಅಭ್ಯಾಸ. ಈಗ 1ನೇ ವಾಕ್ಯ ಸಮುದಾಯ ನೋಡೋಣ ಮಕ್ಕಳ. ಇದನ್ನು ನಾನು ಓದ್ಬಿಟ್ಟು ಇದರ ವಿವರಣೆಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಮಕ್ಕಳೇ. ಓಕೆ ಬನ್ನಿ ಮಕ್ಕಳೇ. 80 ಎಕರೆ ನಡುಗಡ್ಡೆಯನ್ನು ರಾಸ್ದೀಪ ಎಂದು ಕರೆಯಲ್ಪಡುತ್ತದೆ. ಈಗ ನಾನು ಇಲ್ಲಿ ಪಿಕ್ಚರಲ್ಲಿ ತೋರಿಸ್ತಾ ಇದ್ದೇನಲ್ಲ ಮಕ್ಕಳೇ, ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇದೇ ರಾಸ್ದೀಪ. ಇದನ್ನೇ ನಾವು ರಾಸ್ದೀಪ ಅಂತ ಕರೆಯಲ್ಪಟ್ಟಿದೆ. ಇದು ತುಂಬ ವಿಸ್ತಾರವಾದ ನೀಲಿ ಸಮುದ್ರದಿಂದ ನಡುವೆ ಇದೆ. ಇದೆಲ್ಲ ನೀಲಿ ಸಮುದ್ರ ಮಕ್ಕಳೇ, ಇಲ್ಲಿ ನೋಡ್ತಾ ಇದ್ದೀರಾ, ಸಮುದ್ರ ನೀಲಿವಾಗಿದೆ ಅಲ್ವಾ, ಇದೇ ನೀಲಿ ಸಮುದ್ರ. ಇದರ ನಡುವೆ ಇದೆ. ಇದು ಸ್ವರ್ಗಕ್ಕೆ ಸಮಾನವಾದ ಈ ದೀಪದಿಂದ, ಈಗ ಸ್ವರ್ಗಕ್ಕೆ ಸಮಾನವಾಗಿತ್ತು. ಅಷ್ಟು ಚೆನ್ನಾಗಿತ್ತು ಈ ದೀಪ ಮಕ್ಕಳೇ. ಇಲ್ಲಿ ನೋಡ್ತಿರಲ್ಲ ಪಿಕ್ಚರಲ್ಲಿ, ಇಷ್ಟು ಚೆನ್ನಾಗಿತ್ತು ಅಲ್ಲಿ. ಈ ದೀಪದಿಂದ ಆಯುಕ್ತರು ಅಲ್ಲಿ ಅವಾಗ ಕೆಲಸ ಮಾಡ್ತಿದ್ರು. 293 ದೊಡ್ಡದಾದ ಮತ್ತು ಚಿಕ್ಕ ದೀಪಗಳನ್ನು ನೋಡಿಕೊಳ್ತಿದ್ರು. ಅಂದರೆ ಇಲ್ಲಿ ಎಷ್ಟು ದೀಪಗಳಿದ್ವು? 293 ದೊಡ್ಡದು ಚಿಕ್ಕದು. ಇಲ್ಲಿ ಕಾಣ್ತಾ ಇದೆಯಲ್ಲ ಚಿತ್ರಗಳಲ್ಲಿ ಮಕ್ಕಳೇ, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇಷ್ಟು ದೊಡ್ಡದಾದ ವಿಸ್ತಾರವಾದ ದೀಪ ಇತ್ತು ಮಕ್ಕಳೇ. ಈಗ ಈ ಥರ ದೀಪಗಳಿದ್ವು. ಇದನ್ನು ಆಯುಕ್ತರು ನೋಡ್ಕೊಳ್ತಿದ್ರು. ದೀಪಗಳ ಒಟ್ಟು ವಿಸ್ತೀರ್ಣ ಎಷ್ಟು ಇತ್ತು ಮಕ್ಕಳೇ? 8249 ಚದುರ ಕಿಲೋಮೀಟರ್ನಷ್ಟು ದೊಡ್ಡದಾಗಿತ್ತು ಮಕ್ಕಳೇ. ಇದನ್ನು ಏನಂತ ಕರೀತಾ ಇದ್ರು ಈ ದೀಪವನ್ನು ಅಂತಂದರೆ ನಿರ್ಜನ ರಾಸ್ದೀಪ ಅಂತ ಕರೀತಾ ಇದ್ರು. ಇಲ್ಲಿ ಶಾಶ್ವತವಾಗಿ ವಾಸವಾಗಿರುವ ನಿವಾಸಿಗಳಂದರೆ ಯಾರಿದ್ರು ಅಂತ ಮಕ್ಕಳೇ? ಇಲ್ಲಿ ಅವಾಗ ವಾಸವಾಗಿದ್ರು ಅಂದರೆ ಜಿಂಕೆಗಳು, ನವಿಲುಗಳು ಹಾಗೂ ಇವುಗಳ ಹೂತ ಶವಗಳ ತಲೆಯ ಮೇಲೆ ಹಂಚಿ ಹಾಕಿದ್ವು. ಈಗ ಅಲ್ಲಿ ಏನು ಉಳಿದಿಲ್ಲ ಮಕ್ಕಳೇ. ಮೊದಲಿಗೆ ಆ ಥರ ಎಲ್ಲ ವೈಭವದಿಂದ ಇತ್ತು. ಜಿಂಕಿಗಳು, ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಲ್ಲ, ಈ ಥರ ಅಲ್ಲಿ ವೈಭವದಿಂದ ಮೊದಲಿಗೆ ಚೆನ್ನಾಗಿ ತುಂಬಿಕೊಂಡು ಇತ್ತು ಮಕ್ಕಳೇ. ಈಗ ಅವಶೇಷಗಳು ಮಾತ್ರ ಕಾಣ್ತೇವೆ. ಜಿಂಕಿಗಳು, ನವಿಲುಗಳು, ಕಟ್ಟಡಗಳು, ಮತ್ತು ಅಲ್ಲಿಯ ಪಾಲಿಸಿದವರು, ಒಳ್ಳೆಯವರು, ಕೆಟ್ಟವರು, ಗಲ್ಲಿಗೇರಿಸಿದವರು, ಕೈದಿಗಳು, ಇವರೆಲ್ಲ ಇಲ್ಲಿದ್ದರು ಮಕ್ಕಳೇ. ಬಟ್ ಈಗ ಅವ್ಯಾವುದೂ ಇಲ್ಲ. ಅದೆಲ್ಲ ಭೂಮಿ ಒಳಗಡೆ ಹೂತೋಗ್ಬಿಟ್ಟಿದ್ದಾವೆ. ತಲೆ ಮೇಲೆ ಹಂಚಿ ಹಾಕಿದ್ದು ಈಗ ಅವಶೇಷಗಳ ಮೇಲೆ ಒಂದೊಂದು ಗುರುತು, ಒಂದೊಂದು ಇದು ಸಿಗ್ತಾ ಇದ್ದಾವೆ ಮಕ್ಕಳೇ. ಬಿಟ್ಟರೆ ಅಲ್ಲೇನೂ ಇಲ್ಲ. ಗಲ್ಲಿಗೇರಿದವರು, ಆದೇಶವನ್ನು ನೀಡಿದವರು, ಪಾಲಿಸಿದವರು, ಒಳ್ಳೆಯವರು, ಕೆಟ್ಟವರು, ಹೀಗೆ ಇಂಥವರ ಶವಗಳ ತಲೆಯ ಮೇಲಿದ್ದವು. ಅಲ್ಲಿ ಸುಮಾರು ಅವಶೇಷಗಳು ಸಿಗ್ತಾ ಇದ್ದಾವೆ ಮಕ್ಕಳೇ. ಈಗ ಒಂದು ಕಾಲದಲ್ಲಿ ಅದ್ಭುತ ಮಹಲ್ಗಳಾಗಿದ್ದವು, ಕಟ್ಟಡದ ಪಳವಳಿಕೆಗಳು. ಇಲ್ಲಿ ಮಹಲ್ಗಳು ನೋಡ್ತಾ ಇದ್ದೀರಲ್ಲ ಮಕ್ಕಳೇ, ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಇಲ್ಲಿ ಮಹಲ್ಗಳು ಇವೆ. ಮಹಲ್ಗಳು ಇದ್ವು ಇಲ್ಲಿ ಅಂತ. ಮೇಲೆ ಕಟ್ಟಡಗಳು ಅವಶೇಷವನ್ನು ನೆಲಸಮ ಮಾಡುವುದನ್ನು ಪ್ರಯತ್ನಿಸುವುದರ ವಿರುದ್ಧ ಮಿಲಿಯನ್ ಗಂಟ್ಲೆ, ಅಂದ್ರೆ ತುಂಬ ಇಲ್ಲಿ ಗಿಡ ಮರಗಳ ಚಿತ್ರಗಳನ್ನ ನೋಡ್ತಾ ಇದ್ರ ಗಂಟೆ ಮಕ್ಕಳೇ, ಇವೇ ಗಿಡ ಮರಗಳ ಚಿತ್ರಗಳು ನೋಡ್ತಾ ಇದ್ರಲ್ಲ ಮಕ್ಕಳೇ. ಇಷ್ಟು ಮಿಲಿಯನ್ ಗಂಟ್ಲೆ ಎಲೆಗಳು ಧ್ವನಿ ಎತ್ತಿದ್ವು ಅಲ್ಲಿ. ಇದನ್ನು ಹಾಳು ಮಾಡಬೇಡ ಅನ್ನೋ ಥರ ಅವು ಹೇಳ್ತಾ ಇದ್ವು. ದ್ವೀಪದ ಎಲ್ಲ ದಿಕ್ಕುಗಳಿಂದ, ಇಲ್ಲಿ ಚಿತ್ರ ನೋಡ್ತಾ ಇದ್ದೀರಾ ಮಕ್ಕಳೇ, ಎಲ್ಲ ದಿಕ್ಕುಗಳಿಂದ ಅಲೆಗಳು ಅಪ್ಪಳಿಸ್ತಿದ್ವು. ಇಲ್ಲಿಗೆ ನೋಡಿ, ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ದೀರಲ್ಲ, ಮಕ್ಕಳೇ, ಇಲ್ಲಿ ಅಲೆಗಳು ಸೈಡಿಗೆ ಬಂದು ಅಪ್ಪಳಿಸೋದು ನೋಡ್ತಾ ಇದ್ದೀರಲ್ಲ, ಇವು ಅಲೆಗಳ ಶಬ್ದದ ಹೊರತು, ಈ ಅಲೆಗಳ ಶಬ್ದ ಹೊರತು ಬೇರೆ ಯಾವುದು ಶಬ್ದ ಕೇಳ್ತಿರ್ಲಿಲ್ಲ ಮಕ್ಕಳೇ. ಇಲ್ಲಿ ಸಮುದ್ರದ ಅಲೆಗಳ ಶಬ್ದ ಬಿಟ್ಟು ಇಲ್ಲಿ ಯಾವುದು ಕೇಳ್ತಿರ್ಲಿಲ್ಲ. ವಿಚಿತ್ರವೆಂದರೆ ಹಕ್ಕಿಗಳ ಕಲರವನ್ನು ನಾನು ಕೇಳಲೇ ಇಲ್ಲ. ಇಲ್ಲಿ ಹಕ್ಕಿಗಳು ಇರಲಿಲ್ಲ ಮಕ್ಕಳೇ, ಅದರ ಕಲರವನ್ನು ನಾನು ಕೇಳಿಲ್ಲ ಅಂತ ಹೇಳ್ತಾ ಇದ್ದಾನೆ. ನೆಕ್ಸ್ಟು ಇವೆಲ್ಲ ಚಿತ್ರ ಸಮೇತ ನೀವು ನೋಡ್ಕೊಂಬಂದ್ರಲ್ಲ ಮಕ್ಕಳೇ. ನೀವು ಇನ್ನು ಒನ್ ಟೈಮ್ ಓದಿ. ಓಕೆ, ಈಗ ನಾವು ಇದರ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ರಾಸ್ದೀಪವು ಡ್ಯಾಶ್ ಡ್ಯಾಶ್. ಈಗ ಇಲ್ಲೇ 4 ಆನ್ಸರ್ ಕೊಟ್ಟಿದ್ದಾನೆ ಮಕ್ಕಳೇ. ಇದನ್ನು ಡಿಸ್ಕಷನ್ ಮಾಡೋಣ. ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಇರುತ್ತಂತೆ. 1ನೇದು, ಆಯುಕ್ತರು ಮುಖ್ಯ ಕಾರ್ಯಸ್ಥಾನವಾಗಿತ್ತು. 2ನೇದು, ಆಯುಕ್ತರ ನಿವಾಸವಾಗಿತ್ತು. ಆಡಳಿತಗಾರರ ಸ್ಮಶಾನವಾಗಿತ್ತು. ಕೇವಲ ಕಿರು ದೀಪವಾಗಿತ್ತು. ಇದರಲ್ಲಿ ಯಾವುದು ಸರಿ ಉತ್ತರ ಮಕ್ಕಳೇ? ಆಯುಕ್ತರ ನಿವಾಸವಾಗಿತ್ತಾ? ಆಗಿತ್ತು, ಇಲ್ಲ ಅಂತಲ್ಲ. ಬಟ್ ಆಡಳಿತಗಾರ ಸ್ಮಶಾನವಾಗಿತ್ತಾ? ಕೇವಲ ಕಿರು ದೀಪವಾಗಿತ್ತಾ? ಇವೆರಡೂ ಆನ್ಸರ್ ಬರೋ ಥರ ಇದೆ. ಬಟ್ ಅಲ್ಲಿ ಮುಖ್ಯವಾಗಿ ಆಯುಕ್ತರು ಮತ್ತು ಮುಖ್ಯ ಕಾರ್ಯಸ್ಥಾನವಾಗಿತ್ತು ಅಲ್ಲಿ ಪ್ರಮುಖವಾಗಿ. ಇದು 1ನೇದು ಆನ್ಸರ್ ಕರೆಕ್ಟ್ ಇದೆ ಮಕ್ಕಳೇ.
ಎರಡನೇದು ರಾಸ್ ದ್ವೀಪದಲ್ಲಿ ಜಿಂಕೆಗಳು, ನವಿಲುಗಳು ಮತ್ತು ಡ್ಯಾಶ್ ಇದ್ದವು. ಇನ್ನೂ ಇಲ್ಲಿ ಇದ್ದವು ಮಕ್ಕಳು ಬೇರೆವು. ಒಂದನೇದು ದ್ವೀಪವನ್ನು ಆಳಿದ ಆಡಳಿತಗಾರರ ಅವಶೇಷಗಳು ಇದ್ದಾವೆ. ಇದು ಸ್ವಲ್ಪ ಆಗುತ್ತೆ ಮಕ್ಕಳೇ. ವಾಸವಾಗಿದ್ದ ಜನರ ಅವಶೇಷಗಳು, ನೆಕ್ಸ್ಟ್ ಇತರ ಪ್ರಾಣಿಗಳ, ಪಕ್ಷಿಗಳು, ಪ್ರವಾಸಿಗರು. ಇದರಲ್ಲಿ ದ್ವೀಪವನ್ನು ಆಳಿದ ಆಡಳಿತಗಾರ ಅವಶೇಷಗಳು ಬರಲ್ಲ ಮಕ್ಕಳೇ. ವಾಸವಾಗಿದ್ದ ಜನರ ಅವಶೇಷಗಳು ಇದು ಬರಲ್ಲ ಮಕ್ಕಳೇ. ಇತರ ಪ್ರಾಣಿ ಪಕ್ಷಿಗಳು ಇದ್ದವು ಇಲ್ಲಿ. ಈಗ ನವಿಲು, ಜಿಂಕೆ ಅವೆಲ್ಲ ಇದ್ದವು ಅಂದರೆ ಇನ್ನೂ ಬೇರೆ ಪ್ರಾಣಿ ಪಕ್ಷಿಗಳು ಇದ್ದವು ಅಂತ ಇಲ್ಲಿ ಆನ್ಸರ್ ಬರುತ್ತೆ ಮಕ್ಕಳೇ. ನೆಕ್ಸ್ಟು ಮೂರನೇದು ಅದ್ಭುತ ಮಹಲ್ಗಳಾಗಿದ್ದ ಕಟ್ಟಡದ ಪಳವಳಿಕೆಗಳು ಯಾವ್ಯಾವು ಅಂದರೆ ಇಲ್ಲಿ ಈ ಅದ್ಭುತ ಮಹಲ್ಗಳಿದ್ವಲ್ಲ ಅಲ್ಲಿ ಇನ್ನೂ ಪಳವಳಿಕೆಗಳು ಯಾವ್ಯಾವು ಅಂದರೆ ಅಂತ ಕೊಟ್ಟಿದ್ದಾನೆ. ಎ ಸುಂದರವಾದ ಮನೆಗಳಾಗಿದ್ದವು, ಈಗ ಛಿದ್ರಗೊಂಡ ಕಟ್ಟಡಗಳು. ಈ ಮನೆಗಳಲ್ಲಿ ವಾಸವಾಗಿದ್ದ ಸಾವು ಕಂಡಿರುವ ಜನರು ಇದ್ದಾರೆ. ಈಗ ಅಲ್ಲಿ ಇಲ್ಲೇ ಇಲ್ಲ. ಈ ಮನೆಗಳಲ್ಲಿ ವಾಸವಾಗಿರುವ ಜನರು, ಈಗ ಅಲ್ಲಿ ಏನಾರು ಜನರು ವಾಸವಾಗಿದ್ದಾರಾ? ಇಲ್ಲೇ ಇಲ್ಲ ಮಕ್ಕಳೇ ಅಲ್ಲೀಗ. ಈಗ ಅರಣ್ಯವಾಗಿರುವ ಅರಮನೆಗಳು, ಈಗ ಅಲ್ಲಿ ಅರಣ್ಯವಾಗಿರುವ ಅರಮನೆಗಳು. ಸುಂದರವಾದ ಮನೆಗಳಾಗಿದ್ದವು, ಈಗ ಛಿದ್ರಗೊಂಡ ಕಟ್ಟಡಗಳು ಮಕ್ಕಳೇ. ಈಗ ಅಲ್ಲಿ ಆನ್ಸರ್ ಬರುತ್ತೆ. ಈಗ ದ್ವೀಪದಲ್ಲಿ ಕೇಳಿ ಬರುವ ಶಬ್ದವೆಂದರೆ ಅಲ್ಲಿ ದ್ವೀಪದಲ್ಲಿ ಏನು ಕಂಡು ಬರುತ್ತೆ ನಮಗೀಗ? ಅಲೆಗಳು ಮತ್ತು ಎಲೆಗಳ ಶಬ್ದ, ದ್ವೀಪದಲ್ಲಿರುವ ಪ್ರಾಣಿಗಳ ಶಬ್ದ, ಹೂಳಲ್ಪಟ್ಟ ಅಸ್ಥಿ ಪಂಜರಗಳ ಶಬ್ದ, ದೈವಭೂತಗಳ ಶಬ್ದ. ಈ ಮೂರು ಬರಲ್ಲ ಮಕ್ಕಳೇ. ಅಲೆಗಳು ಮತ್ತು ಎಲೆಗಳ ಶಬ್ದ ಬರುತ್ತೆ ಮಕ್ಕಳೇ. ಪ್ರಯತ್ನಿಸು ಈ ಪದದ ನಾಮಪದದ ರೂಪ. ಪ್ರಮಾಣ, ಪ್ರಯತ್ನಿಸಲ್ಪಟ್ಟಿತು, ಪ್ರಯತ್ನ, ಪ್ರಯತ್ನಿಸುತ್ತಿರು. ಇದರಲ್ಲಿ ಪ್ರಯತ್ನ ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ಮಕ್ಕಳೇ. ನೀವು ಮಕ್ಕಳೇ ಇನ್ನೊಂದು ಟೈಮ್ ಇದನ್ನೆಲ್ಲ ಓದ್ಬಿಟ್ಟು ಅರ್ಥ ಮಾಡಿಕೊಂಡು ಪ್ರಶ್ನೆಗೆ ಆನ್ಸರ್ ಮಾಡಿ ಮಕ್ಕಳೇ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಸಿಗುವ. ಥ್ಯಾಂಕ್ ಯು.